ಇವತ್ತು ರೋಡ್ ಮೇಲೆ ರಾಜಂತರ ಓಡಾಡುತ್ತಿರುವ ಲ್ಯಾಂಬೋರ್ಗಿನಿ ಕಾರು ಹೇಗೆ ಹುಟ್ಟಿತು ಗೊತ್ತಾ? ಅದು ಯಾವ ಶ್ರೀಮಂತನ ಮನೆಯಲ್ಲೂ ಹುಟ್ಟಿಲ್ಲ. ಒಬ್ಬ ರೈತನ ಕಣ್ಣೀರು, ಕಷ್ಟ ಮತ್ತು ಅವಮಾನದಿಂದ ಹುಟ್ಟಿದ್ದು. ಒಬ್ಬ ಸಾಧಾರಣ ರೈತನ ಮಗ. ಕೈಯಲ್ಲಿ ದುಡ್ಡಿರಲಿಲ್ಲ, ಹಿಂದೆ ಯಾರ ಸಪೋರ್ಟು ಕೂಡ ಇರಲಿಲ್ಲ. ಆದರೆ ಅವನ ಹತ್ರ ಇದ್ದಿದ್ದು ಒಂದೇ ಒಂದು: ಹಾರ್ಡ್ ವರ್ಕ್. ಅವನ ಹೆಸರು ಫೆರಿಸಿಯೋ ಲ್ಯಾಂಬೋರ್ಗಿನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಹೊಲ, ಗದ್ದೆ, ಕಾರ್ಖಾನೆ ಅಂತ ದುಡಿತಿದ್ದ. ಜೊತೆಗೆ ಟ್ರ್ಯಾಕ್ಟರ್ಗಳನ್ನು ಮಾಡ್ತಾ ಇದ್ದ. ಒಂದು ದಿನ ತನ್ನ ಕಷ್ಟದ ದುಡ್ಡಿನಲ್ಲಿ ಒಂದು ಸ್ಪೋರ್ಟ್ಸ್ ಕಾರ್ ತಗೊಂಡ. ಆದರೆ ಆ ಕಾರು ಸಮಸ್ಯೆ ಕೊಡಲು ಶುರು ಮಾಡಿತು. ಸಮಸ್ಯೆ ಹೇಳಲು ಕಂಪನಿಯ ಬಳಿ ಹೋದ. ಆದರೆ ಅಲ್ಲಿ ಅವನಿಗೆ ಸಿಕ್ಕಿದ್ದು ಪರಿಹಾರ ಅಲ್ಲ, ಅವಮಾನ. ನಿನಗೆ ಕಾರಿನ ಬಗ್ಗೆ ಏನು ಗೊತ್ತು? ನೀನು ಟ್ರ್ಯಾಕ್ಟರ್ ಮಾಡುವವನು ಅಂತ ಹೇಳಿ ಹೊರಗೆ ಕಳಿಸಿದರು. ಆ ಒಂದು ಮಾತು ಅವನ ಎದೆಯಲ್ಲಿ ಬೆಂಕಿ ಹಚ್ಚಿತು. ಅವನು ಕೋಪದಲ್ಲಿ ಮಾತನಾಡಲಿಲ್ಲ, ಕೆಲಸ ಮಾಡಿ ತೋರಿಸಿದ. ಒಬ್ಬ ಟ್ರ್ಯಾಕ್ಟರ್ ತಯಾರಿಸುವ ವ್ಯಕ್ತಿ ಜಗತ್ತೇ ತಿರುಗಿ ನೋಡುವ ಸೂಪರ್ ಕಾರ್ ನಿರ್ಮಿಸಿದ. ಅದೇ ಲ್ಯಾಂಬೋರ್ಗಿನಿ. ಇವತ್ತು ಲ್ಯಾಂಬೋರ್ಗಿನಿ ಅನ್ನೋದು ಬರೀ ಹೆಸರು ಅಲ್ಲ, ಅದು ಪವರ್ ಮತ್ತು ಸಕ್ಸಸ್ನ ಸಿಂಬಲ್ ಆಗಿದೆ. ಅವತ್ತು ಯಾವ ಹುಡುಗನನ್ನು ಕೀಳಾಗಿ ನೋಡಿದರೂ ಇವತ್ತು ಅದೇ ಹುಡುಗನ ಹೆಸರು ಕೋಟಿ ಕೋಟಿ ರೂಪಾಯಿಯ ಸೂಪರ್ ಕಾರಿನ ಮೇಲೆ ರಾರಾಜಿಸುತ್ತಿದೆ.